ಜನ ನೋಡಿದ್ದಾಯಿತು. ಇನ್ನಿವತ್ತೆಲ್ಲ ಒಳ್ಳೆಯದೇ ಆಗತ್ತೆ. ಮಾವ, ಇಷ್ಟು ದೊಡ್ಡ ಮಾತನ್ನು ಆಡಬೇಡಿ. ತುಂಬ ಕಷ್ಟ ಅನ್ನಿಸ್ತಾ ಇದೆ. ಹ್ಞೂ ರೀ, ಹಾಗೆಲ್ಲ ಸಾಮಾನ್ಯ ಮನುಷ್ಯನ ದೇವ್ರ ಹತ್ರಕ್ಕೆ ಏರಿಸ್ಬೇಡಿ. ಏಕೆ? ನಿನ್ನ ಮಗನ್ನ ನೀನು ಅದೃಷ್ಟವಂತ ಅಂತ ಹೇಳ್ತಾ ಇರಲಿಲ್ವಾ? ಬೆಳಿಗ್ಗಾಗಿ ಎದ್ದೇಟಿಗೆ ಅವ್ನ ಮುಖ ನೋಡ್ತಾ ಇರಲಿಲ್ವಾ? ಹಾಗಂತ ಅವನು ಇವಳು ಒಂದೇ ಅಂತ ಹೇಳೋಕ್ಕಾಗುತ್ತಾ? ಖಂಡಿತ ಅಲ್ಲ. ಅವನಿಗಿಂತ 10 ಪಟ್ಟು ಒಳ್ಳೆಯ ಗುಣ, ನಡತೆ, ಗಾಂಭೀರ್ಯ ಇದೆ ನನ್ನ ಸೊಸೆಗೆ. ಇದನ್ನೇ ಬೇಡ ಅನ್ನೋದು. ಯಾರ್ಯಾರನೋ ಹೊಗಳೋ ಉತ್ಸಾಹದಲ್ಲಿ ನನ್ನ ಮಗನ ಕೇವಲ ಮಾಡಬೇಡಿ. ವಾಟ್? ಯಾರ್ಯಾರವನ? ಶಾಂತಿ, ಅವಳನ್ನ ಯಾರೋ ಅಂತಿದೀಯಾ? ನಿನ್ನ ಮಗಳ ಸ್ಥಾನ ತುಂಬೋಕೆ ಬಂದಿರೋದು ಅವಳು. ಪ್ರೀತಿಯಿಂದ ನಡ್ಕೊಳ್ಳೋದನ್ನ ಕಲ್ತ್ಕೋ. ಏನ್ರಿ ನೀವು ನಿನ್ನೆ ಮೊನ್ನೆ ಬಂದವಳ ಮುಂದೆ ನನಗೆ ಉಪದೇಶ ಮಾಡ್ತಾ ಇದ್ದೀರಾ? ನಿನ್ನ ನಡವಳಿಕೆ ಆಗಿದೆ. ಹುಟ್ಟಿದ ಮನೆ, ಅಪ್ಪ ಅಮ್ಮ, ಒಡಹುಟ್ಟಿದವ್ರನ್ನೆಲ್ಲ ಬಿಟ್ಟು ನಮ್ಮನ್ನ ನೆಚ್ಕೊಂಡ್ ಬಂದಿದೆ ಮಗು. ಅವಳನ್ನ ಹೊರಗೆ ನೋಡ್ತಾರ ನೋಡಿದ್ರೆ ನಿನ್ನ ಘನತೆ ತಾನೇ ಕಮ್ಮಿ ಆಗೋದು. ಮಾವ, ಅತ್ತೆಗೇನು ಹೇಳಬೇಡಿ. ಅವ್ರು ನನ್ನ ಮಗಳ ಥರ ನೋಡ್ಕೋತಾ ಇದ್ದಾರೆ. ಕೇಳಿದೀಯಾ? ನೀನು ಅವಳನ್ನ ದೂರ ಇಡ್ತಾ ಇದ್ರು ಅವಳನ್ನ ಬಿಟ್ಕೊಡೋದಕ್ಕೆ ತಯಾರಾಗಿಲ್ಲ. ಇದನ್ನ ದೊಡ್ಡತನ ಅಂತ ಅನ್ನೋದು. ಹಾಗಾದ್ರೆ ನನಗೆ ದೊಡ್ಡತನ ಇಲ್ಲ, ನನಗಿರೋದು ಬರೀ ಸಣ್ಣ ಬುದ್ಧಿನೇ ಅಲ್ವಾ? ಮಾತಿಗೆ ಮಾತು ಹೀಗೆ ಬೆಳೆಸ್ತಾ ಹೋದ್ರೆ ಅದನ್ನ ಸಣ್ಣತನ ಅಂತ ಕರೆಯೋದು. ಈಗ ಅದೆಲ್ಲ ಬೇಡ. ಒಂದು ನಿಮಿಷ ಬಾಯ್ಲಿ. ಬಾಮ್ಮ, ಬಾಯ್ಲಿ. ಅವಳ ಹೆಗಲ ಮೇಲೆ ಕೈ ಹಾಕು. ಬಾಯ್ಲಿ ನೋಡು. ನೋಡಿದ್ರೆ ಇದು ಅತ್ತೆ ಸೊಸೆ ಎಂದರೆ. ಇನ್ನು ಮುಂದೆ ಯಾವಾಗಲೂ ನೀವಿಬ್ರು ಹೀಗೆ ಇರಬೇಕು, ಸರಿನಾ? ಹತ್ರ ನಿಲ್ಸಿದ ಮಾತ್ರಕ್ಕೆ ನಿನ್ನ ಒಪ್ಕೋತೀನಿ ಅಂತ ಅಂದ್ಕೋಬೇಡ. ಸದ್ಯದಲ್ಲೇ ನೀನು ಈ ಮನೆ ಬಿಟ್ಟು ಹೋಗೇ ಹೋಗ್ತೀಯ. ಆಯ್ತು, ಇನ್ಮೇಲೆ ಇವಳನ್ನ ಅರ್ಗಿಣಿ ಥರ ನೋಡ್ಕೋತೀನಿ. ಸಂತೋಷನಾ? ಬೇಜಾರು ಮಾಡ್ಕೋಬೇಡ ಕಣಮ್ಮ. ಮದುವೆ ಆದ ಹೊಸರಲ್ಲಿ ಹೀಗೆಲ್ಲ ಆಗೋದು ಸಹಜ. ಹೋಗಿ ನಿನ್ನ ಕೆಲಸ ನೋಡ್ಕೋ ಹೋಗು. ಅದೇ ಬುದ್ಧಿ, ನೀವು ನಮ್ಮ ಜಮೀನನ್ನು ಫ್ಯಾಕ್ಟ್ರಿಯವ್ರು ಕೇಳಿದ್ರೆ ಕೊಡಬೇಡ ಅಂತ ಹೇಳಿದ್ರಲ್ಲ ಬುದ್ಧಿ. ಕೊಡಲ್ಲ ಅಂದಿದ್ದಕ್ಕೆ ಹಿಂಗೆ ಹಿಡ್ಕೊ ಹೊಡೆದವ್ರ ಬುದ್ಧಿ. ಕಚಡ ನನ್ನ ಮಕ್ಕಳು. ಇವನ್ ಜಮೀನಲ್ಲ, ಕರ್ನಾಟಕದಲ್ಲಿ 1 ಇಂಚು ಭೂಮಿನೂ ಸಿಗಬಾರ್ದು. ಹಂಗೆ ಮಾಡ್ತೀನಿ. ಸದ್ಯಕ್ಕೆ ಈ ಆಸೆಗಳು ಬಿಟ್ಬಿಡೋದೇ ವಾಸಿ ಅನಿಸುತ್ತೆ. ಈಗಾಗಲೇ ಟ್ರಾನ್ಸ್ಫರ್ಗೆ ಹೋಮ್ ಮಿನಿಸ್ಟ್ರಿ ಪ್ರೆಷರ್ ಸ್ಟಾರ್ಟ್ ಆಗಿದೆ. ಟ್ರಾನ್ಸ್ಫರ್ ಆರ್ಡರ್ ರೆಡಿ ಆಗ್ತಾ ಇರ್ಬೋದು. ನಿನ್ನನ್ನು ಜಬ್ಬಲ್ಪುರ್ಗೋ ಪಾಟ್ನಾಗೋ ಎಲ್ಲಿಗೋ ಟ್ರಾನ್ಸ್ಫರ್ ಮಾಡೋಕ್ಕೆ ರೆಡಿಯಾಗಿರು, ಗಂಟು ಮೊಟ್ಟೆ ಕಟ್ಕೊಂಡು ಹೋಗೋದಕ್ಕೆ. ಈಗ ನಿಂಗಿರೋದು 2 ಆಪ್ಷನ್ಸು. ಒಂದು, ಈ ಟ್ರಾನ್ಸ್ಫರ್ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರು ಎಲ್ಲಿಗೆ ಹಾಕ್ತಾರೋ ಅಲ್ಲಿಗೆ ಹೋಗೋದು. ಇಲ್ಲ, ಇಂಥವ್ರಿಗೆ ಸಹಾಯ ಮಾಡೋದು ಬಿಟ್ಟುಬಿಟ್ಟು ಅಧಿಕಾರಸ್ಥರಿಗೆ ಸಲಾಮ್ ಹೊಡ್ಕೊಂಡು ಕಾಲ ಕಳೆಯಬೇಕು. ಇವೆರಡನ್ನು ಬಿಟ್ಟು 3ನೇ ಆಪ್ಷನ್ ಹಿಡಿತೀನಿ.
ಅದೇನು ಬುದ್ಧಿ, ಈ ಬಡವನು ಸಹಾಯ ಮಾಡೋಕ್ಕೆ ಹೋಗಿ ಇತ್ಲಾಗ ಇದೂ ಇಲ್ಲ ಅತ್ಲಾಗ ಅದೂ ಇಲ್ಲ, ಈಗ ಮಾಡ್ಕೋತಾ ಇದ್ದೀರಲ್ಲ ಬುದ್ಧಿ. ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತಗೋತಾ ಇದ್ದೀನಿ ಮಚ್ಚಯ್ಯ. ನೀನೇನು ಯೋಚನೆ ಮಾಡಬೇಡ, ನಿನ್ನ ಜಮೀನು ಎಲ್ಲಿಗೂ ಹೋಗಲ್ಲ. ಇನ್ನು 6 ತಿಂಗಳು ಬಿಟ್ಟು ಡೈರೆಕ್ಟ್ ವಿಧಾನಸೌಧಕ್ಕೆ ಬಾ. ಅಲ್ಲಿ ಮಂತ್ರಿ ಸೀಟಲ್ಲಿ ನಾನು ಕೂತ್ಕೊಂಡು ನಿನಗೆ ನ್ಯಾಯ ಕೊಡಿಸ್ತೀನಿ. ಒಂದು ವೇಳೆ ಮಾತಕ್ಕೆ ತಪ್ಪದೆ ಅನ್ಕೋ, ಅವತ್ತೇ ನನ್ನ ಹೆಣ ಬಿದ್ದಿರುತ್ತೆ.